ಡಿ ಕೆ ಶಿವಕುಮಾರ್ ಅವರು ಸಕ್ರಿಯವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ಭಾಳ ದಿನಗಳಾಗೋಗಿದೆ. ನಾವು ಲೇಟೆಸ್ಟಾಗಿ ಮಾತಾಡ್ತಾ ಇದ್ವಿ, ಕರಾವಳಿ ಭಾಗವನ್ನು ಕಬ್ಜಾ ಮಾಡೇ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಶಪಥ ಮಾಡಿದ್ದಾರೆ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ. ಕರಾವಳಿ ಭಾಗವನ್ನು ಡೆವಲಪ್ಮೆಂಟ್ ಮಾಡ್ತೀನಿ, ಅಲ್ಲಿನ ಜನರ ಮನಸ್ಸಲ್ಲಿ ಕನಸುಗಳನ್ನು ಬಿತ್ತೀನಿ, 100% ಅಲ್ಲಿ ಜನರನ್ನು ಏನು ಅಪ್ಲಿಫ್ಟ್ ಮಾಡುವ ಪ್ಲಾನ್ಗಳನ್ನು ಮಾಡುವ ಮೂಲಕ BJPಯ ಭದ್ರಕೋಟೆ ಏನಿದೆ ಕರಾವಳಿಯನ್ನು ನಾನು ಒಂದಷ್ಟು ಸೀಟ್ಗಳನ್ನ ಗೆಲ್ತೀನಿ ಅಂತ ಶಪಥ ಮಾಡಿದ್ದಾರೆ ಅಂತ ಸುದ್ದಿನ ಫ್ರೀಡಮ್ TV ಬ್ರೇಕ್ ಮಾಡಿತ್ತು. ಇವತ್ತಿನ ಏನು ನಿನ್ನೆ ಬೀದರ್ನಲ್ಲಿದ್ದರು, ಇವತ್ತು ಕಲಬುರಗಿನಲ್ಲಿದ್ದರು. ಕಲಬುರಗಿ ಹೋದಾಗ ನನಗೆ ಕುತೂಹಲ ಅಂತ ಅನಿಸಿದ್ದು ಮುಖ್ಯಮಂತ್ರಿಗಳ ಈ ಸಭಾ ಸೂಚನಾ ಪತ್ರ ಇದೆಯಲ್ಲ, ಇದು ನಾನು ಸುಮ್ಮನೆ ಗಮನಿಸಿದೆ ಸರ್. ನಿನ್ನೆ ಮಧ್ಯಾಹ್ನ ಏನು ಬಂತು, 7/7/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಸಭಾಂಗಣ ಕಲಬುರಗಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಏರ್ಪಡಿಸಲಾಗಿದೆ ಅಂತ ಅವರ ನೋಟ್ ಬಂದಿದೆ. ಅದರಲ್ಲಿ ಯಾರು ಇಷ್ಟೊಂದು ಇದೆಯಲ್ಲ ಏನು ಅಂತ ನೋಡಿದ್ರೆ, ಮುಖ್ಯಮಂತ್ರಿಗಳು 62 ಜನ ರಾಜಕಾರಣಿಗಳಿಗೆ ಈ ನೋಟ್ ಕಳಿಸಿದ್ದಾರೆ. ಮೀಟಿಂಗಿಗೆ ಪಾಲ್ಗೊಂಡು ನೋಡಿ, ಎಲ್ಲ ಕೂತಿದ್ದಾರೆ ನೋಡಿ ಎಲ್ಲರೂ. ಈ ರೀತಿ ಎಲ್ಲರಿಗೂ ಮೆಸೇಜ್ ಕೊಟ್ಟು ಇಷ್ಟು ಜನ ರಾಜಕಾರಣಿಗಳನ್ನ ಕೂರಿಸ್ಕೊಂಡು ಪ್ರಗತಿ ಪರಿಶೀಲನಾ ಸಭೆ ಮಾಡಿದ ಮುಖ್ಯಮಂತ್ರಿ ಅಂದರೆ ಬಹುಶಃ ಇವರೇ ಇರಬೇಕು. ಮಾಡ್ತಾರೆ, ಏನೋ ಪ್ರೋಟೋಕಾಲ್ ಪ್ರಕಾರ ಒಂದಷ್ಟು ಜನಕ್ಕೆ ಬರೆ ಹೇಳ್ತಾರೆ. ಆದರೆ ಎಲ್ಲ MLAಗಳಿಗೆ ನೋಡಿ, ರಾಧಾಕೃಷ್ಣ ಮಾನ್ಯ ಲೋಕಸಭಾ ಸದಸ್ಯರು, ಸಾಗರ್ ಖಂಡ್ರೆ ಲೋಕಸಭಾ ಸದಸ್ಯರು, ತುಕಾರಾಮ್, ರಾಜಶೇಖರ್, ಬಸವರಾಜ್ ಇಟ್ನಾಳ್, ಕುಮಾರ್ ನಾಯಕ್, ಸೈಯದ್ ನಾಸೀರ್ MP ಗಳು ಶುರುವಾಗುತ್ತೆ. ಆಮೇಲೆ ಎಲ್ಲ ಪಕ್ಷಗಳ MLA, MY ಪಾಟೀಲ, ಅಜಯ್ ಸಿಂಗ್, ಅಲಂ ಪ್ರಭು ಪಾಟೀಲ್, ಖನಿಜಾ ಫಾತಿಮಾ, BR ಪಾಟೀಲ, ಅವಿನಾಶ್ ಜಾಧವ್ BJP, ಬಸವರಾಜ್ ಮತ್ತಿಮೂಡ್ BJP, ಶರಣು ಸಲಗರ BJP, ಸಿದ್ದು ಪಾಟೀಲ್, ಎಲ್ಲರನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲರನ್ನೂ ಕರೆದು 62 ಜನ ರಾಜಕಾರಣಿಗಳು MLA MP ಗಳನ್ನೆಲ್ಲ ಕರೆದ ನಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಲೆಟರ್ ಹೋಗಿದೆ. ಒಟ್ಟು 82 ಜನ ಎಲ್ಲರನ್ನ ಕೂರಿಸ್ಕೊಂಡು ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾದ ಮೆಸೇಜನ್ನು ಆ ಭಾಗದಲ್ಲಿ ನಿಂತು ಪಾಸ್ ಮಾಡ್ತಾ ಇದ್ದಾರೆ. ನಿನ್ನೆ ಏನೋ ಅನುಭವ ಮಂಟಪಕ್ಕೆ ಹೋಗಿದ್ರು. ಅನುಭವ ಮಂಟಪದಿಂದ ಭಾಳ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ವಿಡಿಯೋಗಳು ರಿಲೀಸ್ ಆದವು. ಆವಾಗ BJPನೂ ಹೇಳ್ತಾ ಇದ್ರು, ಈಗ ಯಾರೋ ಒಬ್ಬ ಮಿನಿಸ್ಟರ್ ಫೋನ್ ಮಾಡಿ ಹೇಳ್ತಾ ಇದ್ರು, ದುಡ್ಡು ಕೊಟ್ಟಿದ್ದು ನಾವು, ಇವರು ಹೋಗಿ ಮುಖ್ಯಮಂತ್ರಿಗಳು ಹೋಗಿ ಲಿಂಗು ಹಿಡಿದಿದ್ದಾರೆ, ನಮ್ಮವ್ರು ಯಾರು ಮಾತಾಡ್ತಾ ಇಲ್ಲ ಅಂತ ಮಿನಿಸ್ಟರ್. ನೀವಾರು ಮಾತಾಡೋದಲ್ವ ಅಂದರೆ ನಮಗೆಲ್ಲಿದೆ ಸರ್ ಅವಕಾಶ ಅಂತ ಹೇಳ್ತಾ ಇದ್ರು. BJP ಇಲ್ಲಿ ಏನು ಅನ್ನಿಸ್ತಾ ಇದೆ ಸರ್, ಮುಖ್ಯಮಂತ್ರಿಗಳ ಈ ಉತ್ತರ ಕರ್ನಾಟಕ ಟೂರ್ ಇದೆಯಲ್ಲ, ಒಂದು 2 ಸ್ಟ್ರಾಟಜಿ ಇದೆ. ಒಂದು, ಕಲ್ಯಾಣ ಕರ್ನಾಟಕ ಭಾಗದ ಲಿಂಗಾಯತ ಮತಗಳ ಮೇಲೆ ಮುಖ್ಯಮಂತ್ರಿಗಳು ಕಣ್ಣಿಟ್ಟಿದ್ದಾರೆ ಒಂದು. ಎರಡನೇದು, ಆ ಭಾಗದ MLAಗಳಿಗೆ ಮತ್ತು MP ಗಳಿಗೆ ನಾನು ಎಲ್ಲರಿಗೂ ಸಲ್ಲುವ ನಾಯಕ ಅಂತ ಪ್ರೊಜೆಕ್ಟ್ ಮಾಡ್ಕೊತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಾನು ಎಲ್ಲ ಕಡೆ ನಾನು ಎಲ್ಲರಿಗೂ ಸಲ್ಲುವವನು, ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನನ್ನನ್ನು ನೀವು ನಂಬಬೇಕು, ನಿಮ್ಮನ್ನು ನಂಬಿ ಟ್ರಸ್ಟ್ ಮಾಡಿ ನಿಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡೇ ಮುಂದಕ್ಕೆ ಹೋಗ್ತೀನಿ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇದು ತುಂಬ ಒಳ್ಳೆಯ ನಡೆ ಕೂಡ. ಜೊತೆಗೆ ಮುಖ್ಯಮಂತ್ರಿಗಳು ಶುರು ಮಾಡಿದಾಗ ಇಲ್ಲಿ ಬರ ಇತ್ತು. ಬರ ಅನ್ನುವ ಭೀಕರ ಬರ ಬರ್ತದೆ, 80 ವರ್ಷಗಳ ಭೀಕರ ಬರ ಬರ್ತದೆ ಅಂತ ನಾವೆಲ್ಲ ಮಾತಾಡಿದ್ವಿ. ಆದರೆ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಹೊರಟಿದ್ದು ಜೋರು ಮಳೆ ಬರೋಕ್ಕೆ ಶುರುವಾಯಿತು. ಹಲವು ಕಡೆ ಅತಿವೃಷ್ಟಿ ಆಗ್ತಾ ಇದೆ, ಅನಾವೃಷ್ಟಿನೂ ಆಗ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಸಾಲ ಮನ್ನಾದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇದೊಂದು ಮುಖ್ಯಮಂತ್ರಿಗಳ ಪಾಸಿಟಿವ್ ಸೈನ್ ಅಂತಲೇ ಹೇಳ್ಬೋದು. ಎರಡನೇದು, BJPಯ ಲೀಡರ್ಗಳಿಲ್ಲ ಈಗ. BJPಲಿ DK ಅವ್ರನ್ನ ಕೌಂಟರ್ ಮಾಡುವ ಸಮರ್ಥ ಲೀಡರ್ಗಳು ಈಗ BJPನಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಉತ್ತರ ಕರ್ನಾಟಕದ ದಂಡಯಾತ್ರೆ ಇದೆಯಲ್ಲ, ಮುಖ್ಯಮಂತ್ರಿಗಳ ದಂಡಯಾತ್ರೆ ಇದು, ಉತ್ತರ ಕರ್ನಾಟಕದ ದಂಡಯಾತ್ರೆ. ನಾಳೆ ಬೆಳಗಾಂಗೆ ಹೋಗ್ತಾ ಇದ್ದಾರೆ. ಬೀದರ್ ಆಯಿತು, ಗುಲ್ಬರ್ಗ ಆಯಿತು. ಈ ಭಾಗದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಸಂಚಾರ ಮಾಡುವ ಮೂಲಕ ಆ ಭಾಗದ ರಾಜಕಾರಣಿಗಳಲ್ಲಿ ಒಂದು ಭರವಸೆಯನ್ನು ಮೂಡಿಸೋದು, ಆಮೇಲೆ ಆ ಭಾಗದ ಮತದಾರರಲ್ಲಿ ಒಂದು ನಿರೀಕ್ಷೆಯನ್ನು ಹುಟ್ಟಿಸೋದು. ಎರಡನೇದು, ಈಗ 14 ಜನ ಮಿನಿಸ್ಟರ್ಗಳಿಲ್ವಲ್ಲ, ಇವ್ರು ಇಲ್ಲದೆ ಇದ್ದರೂ ಕೂಡ ನಾನು ಮ್ಯಾನೇಜ್ ಮಾಡಬಲ್ಲೆ ಅನ್ನುವ ಮೆಸೇಜನ್ನು ರಾಜ್ಯದ ಜನರಿಗೆ ಮತ್ತು ಹೈಕಮಾಂಡ್ಗೆ ಮತ್ತು ಇತರೆ ಸಹೋದ್ಯೋಗಿಗಳು ಕೊಡುವ ಒಂದು ಅಂಶ ಕೂಡ ಈ ಯಾತ್ರೆಯಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ. DK ಶಿವಕುಮಾರ್ ಅವರ ಒಂದು ಉತ್ತಮವಾದ ನಡೆ ಇದು. ಎಲ್ಲರೂ ವಿಪಕ್ಷಗಳ ಲೀಡರ್ಗಳನ್ನ ಕರೆದು ಕೂರಿಸ್ಕೊಂಡು ಆ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದು, ಪ್ರಗತಿ ಪರಿಶೀಲನೆ ಮಾಡೋದು, ಜೊತೆಗೆ ಸೈಮಲ್ಟೇನಿಯಸ್ಲಿ ಪಕ್ಷದ ಹಿತದೃಷ್ಟಿಯಿಂದ ಅಲ್ಲಿನ ಮತದಾರರ ಮನಗೆಲ್ಲೋದು ಹೇಗೆ ಅಂತ ತಂತ್ರಗಳನ್ನು ಹೂಡೋದು. ಇದನ್ನೆಲ್ಲ ನೋಡಿದ್ರೆ ಭಾಳ ಚಾಣಾಕ್ಷತನದಿಂದ DK ಅವರು ಮುಂದುವರಿತಾ ಇದ್ದಾರೆ ಅಂತ ಅನಿಸುತ್ತೆ. ಸರ್, ಗಂಗಾಧರ್ ಸರ್, DK ಅವರು ಒಂದು ಒಳ್ಳೆಯ ನಡೆಯನ್ನೇನಪ್ಪ ಅಂದ್ರೆ ಒಂದು ಪ್ರದರ್ಶನ ಮಾಡಿದ್ದಾರೆ. ಆದರೆ ಒಂದೇನಂತ ಹೇಳಿದ್ರಪ್ಪ ಅಂದ್ರೆ ಅಲ್ಲಿ ಸಮಸ್ಯೆಗಳು ಸಾಗರ ಇದೆ. ಹೌದು, ಉತ್ತರ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಅದನ್ನ ನಾವು ಇವತ್ತಿಗೂ ನಾನೇನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂತಲೇ ಹೇಳ್ತೀನಿ.
ಸುಮ್ಮನೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಟ್ಟು ಕೂಡಲೇ ಕಲ್ಯಾಣ ಆಗಿಲ್ಲ ಅಲ್ಲಿ. ಅಲ್ಲಿ ಭಾಳ ದುರ್ಗತಿ ಇದೆ. 18,000 ಏನಪ್ಪ ಅಂತಂದ್ರೆ ಶಾಲೆಗಳ ಕೊಠಡಿಗಳು ಕುಸಿತ ಆಗ್ತಾ ಇದ್ದಾವೆ. ಅದನ್ನ ಏನಪ್ಪ ಅಂದ್ರೆ ರಿಪೇರಿ ಮಾಡ್ತಕ್ಕಂಥವ್ರು ಯಾರು ಗತಿ ಇಲ್ಲ. ಹೌದ್ರಾ? ಕೆಲವೊಂದು ಏನಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕದ ನಿಧಿ 5,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. 5,000 ಕೋಟಿನ ಏನಪ್ಪ ಅಂತಂದ್ರೆ ನವಂಬರ್ ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡ್ತಾರೆ. ಅದಾಗಿ 2-3 ತಿಂಗಳಲ್ಲಿ ಅದು ಒಂದು 200 ಕೋಟಿನೂ ಸಹಿತ ಖರ್ಚಾಗಲ್ಲ. ಅದನ್ನ ಏನಪ್ಪ ಅಂದ್ರೆ ವಾಪಸ್ ತಗೊಳ್ತಾರೆ. ಇದು ಪ್ರತಿ ವರ್ಷ ನಡೀತಾ ಇರ್ತಕ್ಕಂಥ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕಕ್ಕೆ ಆಗ್ತಕ್ಕಂಥ ದ್ರೋಹ ಇಲ್ಲಿ ರಾಜ್ಯದಿಂದ ಆಗ್ತಕ್ಕಂಥದ್ದು. ಇನ್ನು ಅಲ್ಲಿ ಏನಂತ ಹೇಳಿದ್ರಪ್ಪ ಅಂತಾರೆ ಅದು ಆಗ್ತಕ್ಕಂಥದ್ದು ಬೇರೆಯೇ. ಈ ಹಿಂದೆ ಹೈದರಾಬಾದ್ ಕರ್ನಾಟಕ 371 ಹೋರಾಟದ ಅಧ್ಯಕ್ಷರಾಗಿದ್ದ ಏನಪ್ಪ ಅಂತಂದ್ರೆ ಇವರು ವೈಜನಾಥ್ ಪಾಟೀಲ್ರು, ನಾನು ರಾಜ್ಯ ಕಾರ್ಯದರ್ಶಿ ಆಗಿದ್ದೆ. ಅವಾಗ ಏನಪ್ಪ ಅಂದ್ರಪ್ಪ ಅಂದ್ರೆ ಒಂದು ಮನವಿ ಕೊಟ್ಟಿದ್ವಿ, ಈ ಥರ ನೀವೇನಪ್ಪ ಅಂದ್ರೆ ಲ್ಯಾಬ್ಸ್ ಆಗಲಾರ್ದಂಗೆ ಮಾಡಿ, ಒಂದು ವೇಳೆ ಒಂದು ಖರ್ಚಾಗಿಲ್ಲ ಅಂದರೆ ಅದನ್ನು ನೆಕ್ಸ್ಟ್ ಇಯರಿಗೆ ಏನಪ್ಪ ಅಂದ್ರೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಅಂತೇಳಿ. ಆದರೆ ಅದು ಆಗ್ತಾಯಿಲ್ಲ. ಹೀಗೆ ಇವತ್ತು ಅಲ್ಲೇ ಇವರು ಅಜಯ್ ಸಿಂಗ್ ಅವರು ಇದಾರಲ್ಲ, ಅಜಯ್ ಸಿಂಗ್ ಅವರು ಏನು ಮಾಡಿದ್ವಿ ಅಂತ ಹೇಳಿ ಹೇಳ್ತಕ್ಕಂಥದ್ದು ಒಂದು ರಿಪೋರ್ಟ್ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ಅಂದರೆ ಇವತ್ತು ರಸ್ತೆಗಳಿಗೆ ಇನ್ನೊಂದು ಅವ್ರು ಏನಂತಾರಪ್ಪ ಅಂದರೆ ಬೇರೆ ಬೇರೆ ಕಟ್ಟಡಗಳಿಗೆ ಏನಂತಾರಪ್ಪ ಅಂದ್ರೆ ಅನುದಾನಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಏನಾಗಿದೆ, ಇವು ಶಾಲಾ ಕೊಠಡಿಗಳೇ ಸರಿ ಇಲ್ಲ. ಆಮೇಲೆ ಇನ್ನೊಂದು ಏನಂತ ಹೇಳಿದಾರಪ್ಪ ಅಂತಂದರೆ ಅಲ್ಲಿ ಇಂಗ್ಲೀಷು ಮತ್ತು ಮ್ಯಾಥ್ಸು ಸೈನ್ಸು ಟೀಚರ್ಗಳೇ ಇಲ್ಲ. ಅದು ಮುಖ್ಯ. ಯಾಕಂತಂದ್ರೆ ಅಲ್ಲಿ ಏನಪ್ಪ ಅಂದರೆ ಶಿಕ್ಷಣ ಯಾಕೆ ಇಲ್ಲ ಅಲ್ಲಿ ಅಂತಾರಪ್ಪ ಅಂದರೆ ಅಧೋಗತಿಗೆ ಹೋಗಿದೆ ಅಂತ ಹೇಳಿದ್ರೆ, ಅದು ಸರ್ಕಾರಿ ಶಾಲೆಗಳ ಏನಪ್ಪ ಅಂತಾರಪ್ಪ ಅಂದರೆ ಒಂದು ಉಳಿವಿಕೆಗಾಗಿ ಎಲ್ಲ ಹನುಮಂತಯ್ಯನವರು ಏನಪ್ಪ ಅಂದ್ರೆ ಒಂದು ರಾಜ್ಯ ಮಟ್ಟದ ಒಂದು ಏನಪ್ಪ ಅಂದ್ರೆ ಆಯೋಗ ಒಂದು ರಚನೆ ಮಾಡಿದ್ರು. ಅವರು ಪ್ರಾಧಿಕಾರದ ಚೇರ್ಮನ್ ಆಗಿದ್ದ ಕನ್ನಡ ಪ್ರಾಧಿಕಾರಕ್ಕೆ. ಅವಾಗ ನಾನು ಅದರ ಸದಸ್ಯನಾಗಿ ಏನಪ್ಪ ಅಂದ್ರೆ ಬೀದರು, ಆಮೇಲೆ ಏನಪ್ಪ ಅಂದ್ರೆ ಗುಲ್ಬರ್ಗ, ರಾಯಚೂರುಗಳಲ್ಲಿ ತಿರುಗಾಡಿ ಕೊಟ್ಟಿದ್ದೆ. ಅಲ್ಲಿ ಏನಪ್ಪ ಅಂದ್ರೆ ಸಮಸ್ಯೆ ಇರೋದು ಏನಪ್ಪ ಅಂದ್ರೆ ಇವರೇ ಇಂಗ್ಲೀಷ್ ಇಲ್ಲ, ಸೈನ್ಸ್ ಇಲ್ಲ, ಮ್ಯಾಥ್ಸ್ ಇಲ್ಲ. ಅಂದರೆ ಏನಪ್ಪ ಅಂದ್ರೆ ಕನ್ನಡ ಕಲಿಬೇಕಷ್ಟೇ. ಅರಸ ಬಸವ ಇವನು ಕಲ್ಕೊಂಡು ಏನಪ್ಪ ಅಂದ್ರೆ ಬಂದು ಇಲ್ಲಿ ಕಾಂಪೀಟ್ ಮಾಡಬೇಕು ಅವರು ನೀಟ್ನಲ್ಲಿ ಮತ್ತೊಂದರಲ್ಲಿ ಅಂತೇಳಿ. ಇದು ದೊಡ್ಡ ಸಮಸ್ಯೆ. ಅದರ ಬಗ್ಗೆ ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದು ಸಹಿತ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಸಲುವಾಗಿ ಏನು ಪರಿಹಾರಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇವತ್ತೆಲ್ಲ ಏನಪ್ಪ ಅಂದ್ರೆ ಅಲ್ಲಿ ಡೆವಲಪ್ಮೆಂಟ್ ಅಂತಪ್ಪ ಅಂದರೆ ರಸ್ತೆ ಮೇಲೆ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ರೀತಿಯಿಂದ ಏನಪ್ಪ ಅಂದರೆ ಎಲ್ಲಿ ಮಳೆ ಬಂದ್ರೆ ಕೊಚ್ಕೊಂಡು ಹೋಯ್ತು ಇಲ್ಲ ಹೋಯ್ತು ಅಂತ ಹೇಳ್ತಕ್ಕಂಥ ಒಂದು ಏನಿದೆ ಅದು. ಆಮೇಲೆ ಇನ್ನೂ ಒಂದು ಏನಂತ ಹೇಳಿದ್ರಪ್ಪ ಅಂದರೆ ಈ ಫ್ಲೈಟ್ಗೋಸ್ಕರ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ನಿಧಿಯನ್ನು ಏನಪ್ಪ ಅಂದ್ರೆ ಅದು ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಇದೆ. ಆ ಫ್ಲೈಟ್ಗೆ ಏನಪ್ಪ ಅಂದರೆ ಎಲ್ಲ ಕಡೆಗೂ ಏನಪ್ಪ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಬೊಕ್ಕಸದಿಂದ. ಆದರೆ ಕಲ್ಯಾಣ ಕರ್ನಾಟಕ ನಿಧಿಯಿಂದ ಕೊಡ್ತಾ ಇದ್ದಾರೆ ಅಲ್ಲಿ ಫ್ಲೈಟು. ಯಾರು ಫ್ಲೈಟ್ ಹತ್ತೋರು ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಬರಪೀಡಿತ ರೈತರು ಅಲ್ಲ, ಅಲ್ಲಿ ಇರ್ತಕ್ಕಂಥ ದಮನಿತ ದಲಿತರು ಅಲ್ಲ, ಯಾರು ರಾಜಕಾರಣಿಗಳಿದ್ದಾರೆ ಅವರು ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ನಿಧಿಯಿಂದ ಏನಪ್ಪ ಅಂದ್ರೆ ವಿಮಾನದಲ್ಲಿ ಹಾರಾಡ್ತಾ ಇದ್ದಾರೆ. ಇವನ್ನೆಲ್ಲವನ್ನು ಏನಪ್ಪ ಅಂದ್ರೆ ಅವರು ಅವಗಾಹನ ಮಾಡಬೇಕು ಯಾರು ಶಿವಕುಮಾರ್ ಅವರು. ಅದಕ್ಕಾಗಿ ಏನು ಪರಿಹಾರಗಳನ್ನು ಸೂಚಿಸ್ತಾರೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ.